ಯುದ್ಧಕ್ಕೆ 21ನೆಯ ದಿನ. ಇಲ್ಲಿಯವರೆಗೆ ತೈಲ ಇತ್ತು ಅಥವಾ ಅನಿಲ ಇತ್ತು, ತರುವುದಕ್ಕೆ ದಾರಿಗಳು ಮತ್ತು ಮಾರ್ಗಗಳಿರಲಿಲ್ಲ. ಇನ್ನು ಮುಂದೆ ಈಗ ವಿಸ್ತರಿಸುತ್ತಿರುವ ಯುದ್ಧದ ರೂಪವನ್ನು ನೋಡಿದರೆ ತೈಲವೂ ಇರುವುದಿಲ್ಲ, ಅನಿಲವೂ ಇರುವುದಿಲ್ಲ. ಎರಡೂ ಸರಬರಾಜಿನಲ್ಲೇ ಕೊರತೆಯನ್ನು ಅನುಭವಿಸುತ್ತದೆ. ಅಂದರೆ ಅರ್ಥ, ಭಾರತ ಮತ್ತು ಚೀನಾದಂತಹ ಎರಡು ದೈತ್ಯ ರಾಷ್ಟ್ರಗಳು ತೈಲೋತ್ಪನ್ನಗಳನ್ನು ಬಳಸುವ ವ್ಯಾಪಕತೆಯಲ್ಲಿ ಹೇಳ್ತಾ ಇರುವಂಥದ್ದು ಎಕ್ಸ್ಟೆಂಟಲ್ಲಿ ಎರಡೂ ದೇಶಗಳು ಅವರವರ ರಕ್ಷಣೆಗೆ ಇಟ್ಟುಕೊಂಡಿರುವ ತೈಲ ಅಥವಾ ಅನಿಲ ಖಾಲಿ ಆದ ಮೇಲೆ ತುಂಬ ಕಷ್ಟವನ್ನು ಅನುಭವಿಸುವ ದಿನಗಳು ಹತ್ತಿರ ಬರುತ್ತಿರುವ ಲಕ್ಷಣ ಕಾಣಿಸುತ್ತಿದೆ. ಕತಾರ್ನ ಉತ್ತರ ದೋಹಾದಿಂದ 80 ಕಿಲೋಮೀಟರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆಯಿಲ್ ಕಾರ್ಪೊರೇಷನ್ಗಳು ಪೆಟ್ರೋಲ್ನಲ್ಲಿ ಪ್ರೀಮಿಯಂ ಪೆಟ್ರೋಲ್ಗೆ ₹2 ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಕೆಲವ್ರದ್ದು ರಿಯಾಕ್ಷನ್ಸ್ ನೋಡ್ತಾ ಇದ್ದೆ. ಹೀಗಾದರೆ ಬದುಕುವುದು ಹೇಗೆ ಜನರಲ್ ಸ್ಟೇಟ್ಮೆಂಟ್ ಅಂತ ಜನರಲ್ ಸ್ಟೇಟ್ಮೆಂಟ್ ನೋಡ್ತಿದ್ದೆ. ಇದು ಟಿಪಿಕಲ್ ನಮ್ಮ ಭಾರತದ, ಇದು ಪುಕ್ಕಟ್ಟೆ ಬರ್ತಾ ಇರಬೇಕಷ್ಟೇ, ಅವ್ರಿಗೆ ಸಾಧ್ಯನೇ ಇಲ್ಲ. ಇದು ಆರಂಭ. ಹಾಗಾಗಿ ಚುನಾವಣೆ ಅನ್ನೋ ಕಾರಣಕ್ಕೆ ಮೋದಿ ಏನಾದರೂ ಮುಂದಿನ ತಿಂಗಳವರೆಗೂ ತಳ್ಳಿದರೆ ನನಗೆ ಗೊತ್ತಿಲ್ಲ. ಬಟ್ ಅದರ ಪರಿಣಾಮವನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಅನುಭವಿಸಬೇಕಾಗತ್ತೆ. ಸಾವಿರಾರು ಕೋಟಿಗಳ ಬ್ಯಾಕ್ಲಾಗ್ ಬಂದು ಕೂತ್ಕೊಳ್ಳುತ್ತೆ ನೀವು ಸಬ್ಸಿಡಿ ಕ್ರಾಸ್ ಮಾಡಿದಾಗ ಅದನ್ನು. ಹಾಗಾಗಿ ಜಾಸ್ತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡಿದರೆ ₹140ಗೆ ₹35 ಮೋಸ ಇಲ್ಲ ಅನ್ಸತ್ತೆ ಪೆಟ್ರೋಲ್. ಏನು ಯಾವುದನ್ನು ಆಮೇಲೆ ನೋಡೋಣ. 80 ಕಿಲೋಮೀಟರ್ ದೂರದ ಯಾಕೆ ಇವೆಲ್ಲ ಆಗ್ತಾ ಇದೆ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಬಾಂಬ್ ಹಾಕಿದ್ರಂತೆ, ಇಲ್ಲಿ ಬಾಂಬ್ ಹಾಕಿದ್ರಂತೆ, ಇವತ್ತು ಅಮೇರಿಕದೊಂದು ವಿಮಾನಕ್ಕೆ ಹಿಂಗಾಯ್ತಂತೆ, ಇವತ್ತು ಅವ್ರಿಗೆ ಹಿಂಗಾಯ್ತಂತೆ. ಇದನ್ನು ಹೇಳೋದೇನು ದೊಡ್ಡ ಕೆಲಸ ಅಲ್ಲ, ಸಾಕಾಗೋಗಿದೆ ನಿಮಗೂ ಕೇಳಿ ಕೇಳಿ. ಈ ಯುದ್ಧದಿಂದ ಇನ್ನು ಮೇಲೆ ನಮ್ಮನೆ ಬಾಗಲು ಹೊಸಲಿಗೆ ಬಂದು ಬೀಳೋ ಬೆಂಕಿ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ರಾಸ್ಲಗಾನ್ ಇಂಡಸ್ಟ್ರಿಯಲ್ ಸಿಟಿಯ LNG ಘಟಕದ ಮೇಲೆ ಇರಾನ್ ಮಾರ್ಚ್ 18, 19ರಂದು 2 ದಿನ ಒಂದರ ಹಿಂದೆ ಇನ್ನೊಂದರಂತೆ ಮಿಸೈಲ್ ಅಟ್ಯಾಕನ್ನು ಮಾಡಿದೆ. ಇದರ ಪರಿಣಾಮ ಕತಾರ್ ತನ್ನ LNG ಉತ್ಪಾದನೆಯನ್ನು, ಅಂದರೆ ಅನಿಲ ಉತ್ಪಾದನೆಯನ್ನು ನಿಲ್ಲಿಸ್ಬಿಟ್ಟಿದೆ, ಸ್ಥಗಿತಗೊಳಿಸಿದೆ. ಭಾಳ ವಿಚಿತ್ರ ಅಂದರೆ ಇಲ್ಲಾಗಿರೋ ಘಟನೆಯಿಂದಾಗಿ ಸುಮಾರು 17ರಿಂದ 20% ಅಷ್ಟು ಅದರ ರಫ್ತಿನಲ್ಲಿ ಹೊಡೆತ ಬೀಳುತ್ತೆ. ಅದಕ್ಕೆ ಇದು ಕತಾರ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಅನಿಲವನ್ನು ಆಮದು ಮಾಡಿಕೊಳ್ಳುವಂತಹ ಭಾರತದಂತಹ ದೇಶಗಳಿಗೆ, ಭಾರತ ಒಂದೇ ಅಲ್ಲ, ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ದೇಶಗಳಿಗೆ ಸರಿಯಾದ ಏಟು ಬೀಳುತ್ತೆ ಇದರಲ್ಲಿ. ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾದ 2, ಕುವೈಟ್ನ 1 ಮತ್ತು ಐ ಥಿಂಕ್ UAEಲೆಲ್ಲೋ 1, ಇಷ್ಟು ರಿಫೈನರಿಗಳು ಕ್ಲೋಸ್ ಡೌನ್ ಮಾಡ್ಕೋತಾ ಇದ್ದಾರೆ ಟೆಂಪರರಿಲಿ. ಯಾರೋ ಒಬ್ಬರು ತೈಲವನ್ನು ಲೋಡ್ ಮಾಡೋ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಇವತ್ತಿಂದ. ಹಾಗಾಗಿ ನಮ್ಮ ಸಮಸ್ಯೆ ಎಲ್ಲಿಗೆ ಹೋಗುತ್ತೆ ಈಗ ಅಂತಂದರೆ, ಇಲ್ಲಿವರೆಗೂ ನಾನು ಹೇಳ್ತಿದ್ದಂಗೆ ತೈಲ ಇತ್ತು, ತರದ ಪ್ರಾಬ್ಲಮ್ ಇತ್ತು. ಈಗ ತೈಲ ಉತ್ಪಾದನೆಯೂ ಸ್ಥಗಿತವಾಗ್ತಾ ಹೋಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಅನಿಲವೂ ಅಷ್ಟೇ, ಏನದು ತರಕ್ಕೂ ಆಗಲ್ಲ. ಹೀಗಾಗಿ ಮಲ್ಟಿಪಲ್ ಪ್ರಾಬ್ಲಮ್ ಆಗುವ ಪರಿಣಾಮ ನಾವು ವಿಪರೀತ ತೆರಿಗೆಗಳು ಅಥವಾ ಬೆಲೆ ತೆರಬೇಕಾಗಿ ಬರುತ್ತದೆ ಅಂತ ಕಾಣುತ್ತೆ. ಏನಾಗಬಹುದು? ರಾಸ್ಲಗಾನ್ ಈ ಸ್ಥಾವರದ ಮೇಲೆ ಇರಾನ್ ದಾಳಿ ಮಾಡಿರುವ ಪರಿಣಾಮ ಯಾಕೆ ಮಾಡೋಕ್ಕೆ ಹೋಯಿತು ಇರಾನ್ನು? ನಿನ್ನೆ ನ್ಯೂಸಲ್ಲಿ ನೀವು ಯಾರು ಕೇಳಿಸ್ಕೊತಾ ಇದ್ದಿದ್ರೆ 9 ಗಂಟೆಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಸೌತ್ ಪಾರ್ನಲ್ಲಿ ಹೇಗೆ ಇಸ್ರೇಲ್ ಹೋಗಿ ಇರಾನ್ನಲ್ಲಿ ಒಂದು ದಾಳಿಯನ್ನು ಮಾಡಿದೆ ಅಂತ. ಅದರ ಇನ್ನು ಅರ್ಧ ಭಾಗ ಏನಿದೆ, ದಿಸ್ ಇಸ್ ದಿ ಆಯಿಲ್ ಫೀಲ್ಡ್ ಅಂತ ಇಟ್ಕೊಳ್ಳಿ ನೀವು, ಒಂದು ಅಮೀಬಾ ಥರ. ಅದರಲ್ಲಿ ಅರ್ಧ ಭಾಗ, ಸೌತ್ ಭಾಗ ಇರಾನ್ ಜೊತೆ ಇದೆ, ನಾರ್ತ್ ಭಾಗ ಕತರ್ ಜೊತೆ ಇದೆ. ಮಧ್ಯದಲ್ಲಿ ಮ್ಯಾರಿಟೈಮ್ ಬೌಂಡ್ರಿ ಒಂದು ಬಂದು ಕೂತಿದೆ, ಅದಕ್ಕೆ ಅದರ ಮಧ್ಯದಲ್ಲಿದೆ ಅದು. ಸೊ ಈ ಸೌತ್ ಪಾರ್ ಅಂದರೆ ಇರಾನ್ ಕಡೆ ಇರುವ ಭಾಗಕ್ಕೆ ಇಸ್ರೇಲ್ ಹೋಗಿ ಹೊಡೀತು. ಅದಕ್ಕೆ ಪ್ರತ್ಯುತ್ತರವಾಗಿ ಅವ್ರು ಬಂದು ಈ ನಾರ್ತ್ ಪಾರ್ಕ್ ಪಕ್ಕದಲ್ಲಿ ಹೊಡೆಯಲಿಲ್ಲ, ದೂರದ ರಾಸ್ಲಗಾನ್ ಇಂಡಸ್ಟ್ರಿಯಲ್ ಏರಿಯಾಲಿರುವಂತಹ ಇದಕ್ಕೆ ಹೊಡೆದು ಬಿಸಾಕಿದ್ರು ಅವರು ಹೊಡೆದಾಕ್ಬಿಟ್ರು. ಹಾಗಾಗಿ ಇಸ್ರೇಲ್ ಇರಾನ್ ಮೇಲೆ ಯಾಕೆ ಹೊಡೆಯೋಕ್ಕೆ ಹೋದ್ರು ಅದನ್ನು ಯಾವನಿಗೂ ಗೊತ್ತಿಲ್ಲ. ಇರಾನ್ನು ಇಸ್ರೇಲ್ ಹೊಡೆದಿದ್ದಕ್ಕೆ ಕತಾರ್ಗೆ ಯಾಕೆ ಹೋಗಿ ಹೊಡಿತು ಯಾವನಿಗೂ ಗೊತ್ತಿಲ್ಲ. ಗೊತ್ತು, ಎಲ್ಲರಿಗೂ ಗೊತ್ತು. ಇಸ್ರೇಲ್ಗೆ ಇರಾನ್ನ ಕಾಲು ಮಂಡಿ ಮುರಿತೀನಿ ಅಂತ ಲೆಕ್ಕಾಚಾರ ಈ ಮೂಲಕ
ಆರ್ಥಿಕವಾಗಿ ಅದನ್ನು ಬಲವೇ ಇಲ್ಲದಿರುವಂತೆ ಮಾಡಾಕ್ಬಿಡ್ತೀನಿ, ಕಾಲು ಮುರಿತೀನಿ, ಅದ್ರ ನೋಡ್ತಾ ಇರಿ ಇವಾಗ ಎದ್ದೇಳಕ್ಕಾಗಬಾರ್ದು ಅದಕ್ಕೆ ಅಂತ. ಎಲ್ಲಿಂದ ಅದು ಆರ್ಥಿಕ ಶಕ್ತಿಯನ್ನೇ ಕತ್ತರಿಸ್ಬಿಡ್ತೀನಿ ಅಂತ. ಅದು ಒಂದು ಕಡೆ ಲೀಡರ್ಗಳನ್ನು ಕತ್ತರಿಸ್ತೀನಿ, ಇನ್ನೊಂದು ಕಡೆ ಅದರ ಆರ್ಥಿಕ ಶಕ್ತಿಯನ್ನು ಕತ್ತರಿಸ್ತೀನಿ, ಇನ್ನೊಂದು ಕಡೆ ಅದರ ಮಿಲಿಟರಿ ಶಕ್ತಿಯನ್ನು ಕತ್ತರಿಸ್ತೀನಿ, ಆಮೇಲೆ ಇದ್ರೂ ಸತ್ತಾಗಿ ಮಾಡ್ತೀನಿ ಅದನ್ನು ಅಂತ ಅವ್ರದ್ದು ಲೆಕ್ಕ. ಅದಕ್ಕೆ ಅವರಲ್ಲಿ ಹೋಗ್ಮಾಡ್ತಾರೆ. ಇರಾನ್ಗೆ ಗೊತ್ತು, ನಾನು ಇಸ್ರೇಲ್ಗೆ ಏನೂ ಮಾಡಲಿಕ್ಕಾಗಲ್ಲ ದೊಡ್ಡ ಮಟ್ಟದಲ್ಲಿ, ಎಕ್ಸೆಪ್ಟ್ ಇವತ್ತು ಹೈಫಾನಲ್ಲಿ ಹೋಗಿ ಒಂಚೂರು ಬಾಂಬ್ ಹಾಕಿದ್ದಾರೆ, ಅದರಿಂದ ಒಂದಷ್ಟು ಹತ್ಕೊಂಡು ಉರಿದಿದೆ, ಅದನ್ನು ರಿಪೇರಿ ಮಾಡ್ಕೋತಾರೆ ಅವರು, ಬಿಟ್ಟರೆ ಅಮೇರಿಕಾಗೇನು ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇವರಿಬ್ಬರಿಗೆ ಪಾಠ ಕಲಿಸೋಕ್ಕೆ ಇನ್ಯಾರಿಗೂ, ಅಂದರೆ ತಂದೆ ತಾಯಿ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನಲ್ವೇ, ಈಗ ಅದೇ ಥರ ಇದು. ಇವರಿಬ್ಬರ ಜಗಳಕ್ಕೆ ಇವರೆಲ್ಲ ಬಡವಾಗ್ತಾ ಹೋಗ್ತಿದ್ದಾರೆ, ಗಲ್ಫ್ ದೇಶಗಳು ಮತ್ತು ಅರಬ್ ದೇಶಗಳು. ಅದರ ಪರಿಣಾಮ ಇವ್ರಿಗೆ ಹೊಡೆದ್ರು ಅವರು. ಅಂದರೆ ಇರಾನ್ನ ವಾದ ಏನು ಅಂದರೆ, ನನಗೆ ಮಾಡ್ತೀಯ ಅಲ್ವಾ, ನಿನಗೆ ಮಾಡ್ತಿದ್ದು ನೋಡೀಗ, ನಾನು ಹೋಗಿ ಕತಾರ್ದು ಮೂಗಿಡ್ಕತ್ತೀನಿ, ಬಾಯಿ ಅವನು ತೆಗಿಬೇಕು, ತೆಗಿಲಿ ಇಸ್ರೇಲ್ ಅಮೆರಿಕ ಬಾಯಿನ ಅಂತ ಅವ್ರದ್ದು ಲೆಕ್ಕಾಚಾರ. ಇರಾನ್ದೇನು ಲೆಕ್ಕಾಚಾರ, ನನಗೆ ಬಾಂಬ್ ಹಾಕ್ತೀಯ, ನಿನಗೆ ಮಾಡ್ತೀನಿ ನೋಡು, ಮುಂಡೆ ಮುರಿತೀನಿ ಈಗ ಅಂತ ಅಲ್ಲಿ ಹೋಗ್ತಾರೆ. ಹೀಗಾಗಿ ಈ ಗೋಜಲುಗಳ ಮಧ್ಯೆ ಅದು ನ್ಯಾವಿಗೇಟ್ ಆಗ್ತಾ ಇರೋದ್ರಿಂದ ಅಷ್ಟು ಸುಲಭ ಅಲ್ಲ. ದುರಸ್ತಿಗೆ 5 ವರ್ಷ ಬೇಕು ಈ ಸ್ಥಾವರವನ್ನು ಸರಿ ಮಾಡಲಿಕ್ಕೆ ಅಂತ ಕತಾರ್ ಹೇಳ್ತಿದೆ. ನಾಟ್ ನೆಸಸರಿ 5 ವರ್ಷ ಅಂತ ಅವ್ರು ಹೇಳ್ತಿರ್ತಾರೆ, 5 ವರ್ಷ ಬೇಕಾಗಲಿಕ್ಕಿಲ್ಲ ಅನಿಸುತ್ತೆ. ದೀರ್ಘಾವಧಿ LNG ಪೂರೈಕೆ ಒಪ್ಪಂದಗಳಲ್ಲಿ ಬಿಕ್ಕಟ್ಟಾಗತ್ತೆ. ನಾವೆಲ್ಲ ದೀರ್ಘಾವಧಿಯಲ್ಲಿ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀವಿ. ಕೆಲವು ದೇಶಗಳು ತಾವೇ, ಅಂದರೆ ಗಲ್ಫಲ್ಲ, ಬೇರೆ ಬೇರೆ ಕಡೆ, ಗಲ್ಫಲ್ಲೂ ಇದೆ, ಅಮೆರಿಕದ ಕಂಪನಿಗಳು ಮಾಡಿದ್ದಾರೆ, ತಾವೇ ಹಣವನ್ನು ಹೂಡಿ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ತಾರೆ. ಅವ್ರದ್ದು ಒಂಥರ ರೇಟಲ್ಲಿರುತ್ತೆ. ಲೈಕ್ ಚೈನಾ, ಇಂಡಿಯಾ, ನಾವು ಮಾಡ್ತೀವಿ, ONGC ಎಲ್ಲ ಮಾಡಿರ್ತಾರೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಎಲ್ಲ ಮಾಡಿರ್ತಾರೆ. ಎಲ್ಲೆಲ್ಲೋ ಬೇರೆ ದೇಶಗಳಲ್ಲಿರುವ ತೈಲ ಬಾವಿಗಳನ್ನು ನಾವು ಖರೀದಿ ಮಾಡ್ಕೊಳ್ಳೋದು ಅಥವಾ ನಾವೇ ಉತ್ಪಾದನೆ ಮಾಡ್ತೀವಿ, ಅದರದ್ದು ರೇಟ್ ಒಂದಿರುತ್ತೆ. ಇನ್ನೊಂದು ದೀರ್ಘಕಾಲದ ಒಪ್ಪಂದವನ್ನು, ನಮ್ಮ ಮನೆಯಲ್ಲಿ ವರ್ತನೆಗೆ ಹಾಲು ಮಾಡ್ಕೋತೀರಿ, ಹಿಂದಿತ್ತು, ಈಗಿಲ್ಲ ಆ ಪದ್ಧತಿ, ಈಗಿಲ್ಲ ವರ್ತನೆ ಹಾಲಿನ ಪದ್ಧತಿ ಈಗ ನಗರ ಪ್ರದೇಶದಲ್ಲಿ ಇಲ್ಲವೇ ಇಲ್ಲ ಅನಿಸುತ್ತೆ 99%. ಏನು ವರ್ತನೆ ಹಾಲು ಅಂತಂದರೆ, ಹಾಲು ಇಷ್ಟು ಲೀಟ್ರಿಗೆ ಇಷ್ಟು ಹಾಲು ಅಂತ ಡಿಸೈಡ್ ಆಗಿಬಿಟ್ಟಿರುತ್ತೆ. ಹಾಲು ರೇಟ್ ಏನು ಬೇಕಾದ್ರೂ ಆಗ್ಬೋದು, ಅಷ್ಟು ದಿನಕ್ಕೆ ಅಷ್ಟೇ, ಆ ಒಪ್ಪಂದ ಆಗಿರೋ ಅಷ್ಟು ದಿನಕ್ಕೆ ವರ್ತನೆ ಹಾಲಲ್ಲಿ ಅಷ್ಟೇ ಇರುತ್ತೆ ದುಡ್ಡು. ಹಾಗೆ ಇದು ವರ್ತನೆ ಥರ ಮಾಡ್ಕೊಂಡ್ಬಿಡ್ತೀವಿ ನಾವು. ಏರ್ಪೇರ್ ಏನು ಬೇಕಾದ್ರೂ ಆಗ್ಬೋದು, ಬಟ್ ಅದ್ರದ್ದು ರೇಟ್ ಇವ್ರಿಗೆ ಸಪ್ಲೈ ರೇಟ್ ಮಾತ್ರ ಅಷ್ಟೇ ಇರುತ್ತದು. ಇದು ಒಂದು. ಮೂರನೇದು, ಅರ್ಜೆಂಟಿಗೆ ಖರೀದಿ ಮಾಡೋ ಒಂಥರ ಯಾರ್ಡಲ್ಲಿ ಹೋಗಿ, ಇವಾಗ ದಿನ ಹೋಗಿ APMC ಯಾರ್ಡಲ್ಲಿ ಇಬ್ಬರ ಹತ್ರನೇ ತರಕಾರಿ ತರೋದು ಬೇರೆ, ಅರ್ಜೆಂಟ್ ಓಡೋಗ್ಬಿಟ್ಟು ಪಕ್ಕದ ಮಾರ್ಕೆಟಲ್ಲಿ ಅಂಗಡಿನಲ್ಲಿ ಓಡೋಗಿ ತರಕಾರಿ ತರೋದು ಬೇರೆ, ಎರಡು ಬೇರೆ ಬೇರೆ. ಹಾಗಾಗಿ ಅದೊಂದು ಪರ್ಚೇಸ್ ಇದೆ. ಇಲ್ಲಿ ನಮ್ಮದು ದೀರ್ಘಾವಧಿ ಒಪ್ಪಂದಗಳಿವೆ ನಮಗೆಲ್ಲ. ಅವರು ಸಪ್ಲೈ ಮಾಡದೇ ಇದ್ದರೆ ನಾರ್ಮಲ್ ಡೇಸಲ್ಲಿ ಅದ್ರ ಮೇಲೆ ಅದಕ್ಕೆಲ್ಲ ಇದಿದೆ, ಫೈನ್ಗಳಿರುತ್ತವೆ ಅಥವಾ ಇನ್ನೊಂದು ದಂಡ ಇರುತ್ತೆ, ಡ್ಯಾಶು ಎಲ್ಲ ಇರುತ್ತೆ. ಬಟ್ ಈಗ ಅದನ್ನು ನೀವು ಜಾರಿಗೆ ತರೋಕ್ಕಾಗಲ್ಲ. ಯಾಕೆ? ಈ ಒಪ್ಪಂದಗಳಲ್ಲಿ ಒಂದೇ ಒಂದು ವಾಕ್ಯ ಸೇರಿಸಿರ್ತಾರೆ, ಫೋರ್ಸ್ ಮಜೂರೆ, ಅಂದರೆ ನನ್ನ ಕೈಯನ್ನು ಮೀರಿದ ಸಮಸ್ಯೆಯೊಂದು ಅಡ್ಡ ಬಂದಿದೆ, ದೇವರ ಆಟ. ನೀವು ಯಾವುದೋ ಒಂದು ಹಿಂದೆ ಒಂದು ಫಿಲಮ್ ಬಂದಿತ್ತು, ನೆನಪಿರಬೇಕು, ಈ ದೇವರ ಆಟಕ್ಕೆ ಅವನು ಕೋರ್ಟ್ ಹೋಗ್ತಾನೆ, ಆ ದೇವ್ರು ಕರ್ಕೊಂಬ ಹಂಗಾರೀಗ ಅಂತ ದೊಡ್ಡದೊಂದು ಫಿಲಮ್ ಬಂದಿತ್ತು ಒಂದು ಹಿಂದಿನಲ್ಲಿ, ಅದು ಆಮೇಲೆ ಕನ್ನಡಕ್ಕೂ ಎಲ್ಲ ಬಂತಪ್ಪ. ಅದು ಇದೊಂದು ಕ್ಲಾಸ್ ಇರುತ್ತೆ, ಹಾಗಾಗಿ ನಮಗೀಗ ಕ್ಲೈಮು ಮಾಡೋಕ್ಕೆ ಬರಲ್ಲ. ವಾರ್ಷಿಕ ಆದಾಯದಲ್ಲಿ $20 ಮಿಲಿಯನ್ ನಷ್ಟ ಅನ್ನತ್ತೆ ಕತಾರ್. ಭಾರತಕ್ಕೆ ಅನಿಲ ಪೂರೈಕೆ ಮಾಡ್ತಿರೋದ್ರಲ್ಲಿ ಕತಾರ್ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ನಾವು ಹೆಚ್ಚು ಕಡಿಮೆ 40% ಅಷ್ಟು ನಮ್ಮ ಪೂರೈಕೆಗಳಿಗೆ ನಾವು ಕತಾರ್ ಮೇಲೆ ಅವಲಂಬನೆಯನ್ನು ಮಾಡಿದ್ದೀವಿ. ಸುಮಾರು 11.5 ಟ್ರಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅನಿಲವನ್ನು ನಾವು ಕತಾರ್ನಿಂದ ತರುವಂಥದ್ದು. ನಾವೊಬ್ಬರೇ ಅಲ್ಲ, ಏಷ್ಯಾ ದೇಶದ ಬಹುರಾಷ್ಟ್ರಗಳು ಅದೇ ಥರ ಇದೆ ಪರಿಸ್ಥಿತಿ. ಇದರ ಪರಿಣಾಮ ನಮಗೂ ಒಂದು 2,000 ಕೋಟಿ ನಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅನಿಲ ಲಭ್ಯತೆ ಅಭಾವದಿಂದ ಬೆಲೆ ಏರಿಕೆ ಆಗ್ಬೋದು, ಆರ್ಥಿಕತೆ ಮೇಲೆ, ಭಾರತದ ಮೇಲೆ ಪರಿಣಾಮ ಬೀರುತ್ತೆ. ಪ್ರಪಂಚದ ಬೆಳವಣಿಗೆಯ ಗತಿ ಸುಮಾರು 1.2 ಇಂದ 1.3 ಹೋಗಿ ನಿಂತು ಬಿಡಬಹುದೇನೋ ಅಂತಿದ್ದಾರೆ ಈ ಯುದ್ಧದಲ್ಲಿ. ನಮ್ಮದನ್ನು ನಾವು 7%, 7.5%, 6.25% ಲೆಕ್ಕದಲ್ಲಿ ಇದ್ವಿ. ನಮ್ಮದು ಬೀಳತ್ತೀಗ ಇದೇ ಕಂಟಿನ್ಯೂ ಆದರೆ. ಒಂದು. ಎರಡನೇದು ಬೆಲೆ ಏರಿಕೆ.
ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ ಇದಕ್ಕೆ ಗೊತ್ತಿಲ್ಲ. ರಾಜಕೀಯವಾಗಂತೂ ಜನರ ಮೇಲೆ ಬರೆ ಹಾಕಿದ ಮೋದಿ ಅಂತನೋ ಅವ್ರ ಕಂಟ್ರೋಲ್ ಅಥವಾ ಅದು ಬೇರೆ ವಿಚಾರ, ನನಗೇನು ಸಂಬಂಧ ಇಲ್ಲ ಅಂತನೋ, ಅಥವಾ ಗೆಳೆಯರು ಎಂದು ಕರೆಸ್ಕೊಂಡವ್ರ ಕೈಲಿ ಎಲ್ರಿ ತಂದರು ಏನೋ ತಾತನ ಮನೆ ಪುಕ್ಕಟೆ ತಂದ್ಬಿಡೋಂಗೆ ಗೆಳೆಯರು ಅಂತ ಕರ್ಸ್ಕೊಂಡ ತಕ್ಷಣ. ಸ್ಟಿಲ್ ಈ ಡ್ರಾಮಾಗಳೆಲ್ಲ ನಿಮ್ಗೆ ಇನ್ನೊಂದು 8-10 ದಿನದಲ್ಲಿದೆ ಭಾರತದ ಒಳಗಡೆ. ರಾಜಕೀಯ ಯಾರೋ ಸಿಲಿಂಡರ್ ಎತ್ಕೊಂಡು ಓಡಬರೋದು, ರೋಡಲ್ಲಿ ಕೂತ್ಕೊಂಡು ಒಲೆ ಹತ್ತಿಸ್ಕೊಂಡು ಅಡುಗೆ ಮಾಡೋದು, ಈ ಡ್ರಾಮಾಗಳಿಗೆಲ್ಲ ರೆಡಿ ಆಗಿಬಿಡಿ. ಟಿ ವಿ ಡ್ರಾಮಾಗಳಿಗೆ ರೆಡಿಯಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಬಟ್ ಆಗೋದು ಇಷ್ಟೇ, ಒಂದು ವೇಳೆ ರಾಜಕೀಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದೇ ಆದರೆ ಬೆಲೆ ಏರಿಕೆ ಚುನಾವಣೆ ಮುಗಿಯುವವರೆಗೆ ಮೇ 4 ಅಂದರೆ ಏಪ್ರಿಲ್ 27ರವರೆಗೆ ಆಗಲ್ಲ ನನ್ನ ಪ್ರಕಾರ. ಅದೇ ಆಗಿದ್ದರೆ ಅದಿಲ್ಲ, ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಎ ಫಿನಾನ್ಷಿಯಲ್ ಡಿಸಿಷನ್ ಇದು ಅಂತ ಏನಾದ್ರು ಆದರೆ ಇದು ರೈಸ್ ಆಗೇ ಆಗತ್ತೆ, ಬರೆದಿಟ್ಕೊಳ್ಳಿ. ಈಗಾಗಿರೋ $104 $110ವರೆಗಿನ ಬೆಲೆ ಏರಿಕೆ ಏನಿದೆ, ಸುಮಾರು $80 $110 ಬಂದಿದೆ ಅಂದರೆ $30 ಆಯಿತು, ವಿಚ್ ಇಸ್ ರಫ್ಲಿ ಅರೌಂಡ್ 35% or 30% ಆಫ್ ಇಟ್. ಅಷ್ಟನ್ನು ಟ್ರಾನ್ಸ್ಫರ್ ಮಾಡದೇ ಇದ್ದರೂ 20% ಟ್ರಾನ್ಸ್ಫರ್ ಆದರೂ ನಿಮಗೆ ಲೀಟರ್ಗೆ ₹20 $15-20ವರೆಗೂ ಹೋಗ್ಬೋದು. ಬಟ್ ಅದು ಏಕ್ದಮ್ ಆಗಲ್ಲ, ಯಾಕಂದರೆ ಯಾರೂ ಇಲ್ಲ, ಎಲ್ಲ ರೊಚ್ಕೆದ್ದು ಬಿಡ್ತಾರೆ ಅಂತ ಸರ್ಕಾರಕ್ಕೂ ಗೊತ್ತು. ಹಾಗಾಗಿ ಓವರ್ ಅ ಪೀರಿಯಡ್ ಆಫ್ ಟೈಮಲ್ಲಿ ₹2 ₹1 ₹2 ₹3 ₹1 ₹2 ₹2 ₹3 ಎತ್ತು ಬಿಡ್ತಾರೆ, ಮೇಲಕ್ಕೆ ಎತ್ತಿಸ್ತಾರೆ. ಗ್ಯಾರಂಟಿ ಎತ್ತಬೇಕಾಗತ್ತೆ, ಬೇರೆ ದಾರಿ ಇರಲಿಕ್ಕಿಲ್ಲ ಅನ್ಸುತ್ತೆ. ಅನ್ಲೆಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲ ಇದನ್ನು ನಾವೇನೇ ಒಳಗೆ ಎಳ್ಕೊಂಬಿಡೋಣ, ಜನದ ಮೇಲೆ ಹಾಕೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದರೆ ನಂಗೆ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ಈ ಬೆಲೆ ಏರಿಕೆ ಎಷ್ಟು ಕಾಲ ಇರಬಹುದು? ದಿಸ್ ಈಸ್ ಎ ಪ್ರಾಬ್ಲಮ್. ಇದೊಂದು ದೊಡ್ಡ ಸಮಸ್ಯೆ. ಈಗ ಬೆಲೆ ಏರಿದ್ದು ಇಳಿಬೇಕು ಸಹಜವಾಗಿ ಯುದ್ಧ ಮುಗಿದ ನಂತರ, ಅದು ಸರಬರಾಜು ವ್ಯವಸ್ಥೆ ಸರಿ ಹೋದ ನಂತರ. ಆಗಲಿಕ್ಕಿಲ್ಲ ಅನ್ಸತ್ತೆ. ಈಗ ಇಳಿಯಲ್ಲ, ಇಳಿದ್ರೂ ಏರಿರೋ ಪ್ರಮಾಣದಲ್ಲಿ ಅದು ಇಳಿಲಿಕ್ಕಿಲ್ಲ ಅನ್ಸತ್ತೆ. ಯಾಕೆ? ಕತಾರ್ನಂಥ ದೇಶ ತನಗಾಗಿರುವಂತಹ ಈಗ ರಾಸ್ಲಗಾನು ಅಥವಾ ಇನ್ನಿತರ ಇದ್ರದ್ದೆಲ್ಲ ಆ ನಷ್ಟನ ಯಾರು ತುಂಬಿಕೊಡ್ಬೇಕು? ಈಗ ಅವೆಲ್ಲ ರಿಪೇರಿ ಆಗಬೇಕು, ಅವೆಲ್ಲ ವಾಪಸ್ ಪ್ರೊಡಕ್ಷನ್ಗೆ ಬರಬೇಕು. ಯಾರು ಕೊಡಬೇಕು? ಯಾರೂ ಕೊಡಲ್ಲ. ಸೊ ಅದು ಯಾರ ಮೇಲೆ ಹೋಗಬೇಕು? ಯಾರು ಖರೀದಿ ರಾಷ್ಟ್ರಗಳಿವೆಯೋ ಅವ್ರ ಮೇಲೆ ಟ್ರಾನ್ಸ್ಫರ್ ಆಗಬೇಕು. ಅದೀಗ ಬೇರೆ ದಾರಿನೇ ಇಲ್ಲ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಯುದ್ಧ ನಿಂತ ಮೇಲೂ ಈ ಎದ್ದಿರುವ ಬೆಲೆ ಈ ಎದ್ದಿರುವ ಪರಿಪ್ರಮಾಣದಲ್ಲಿ ಇಳಿಯಲ್ಲ. ಸೊ ಈ ಯುದ್ಧದ ಪ್ರಸಾದ ಏನಪ್ಪ, ನಮಗೆಲ್ಲ ತೀರ್ಥಪ್ರಸಾದ ಏನಪ್ಪ ಅಂದರೆ ಮೋಸ್ಟ್ಲಿ ತೈಲದ ಬೆಲೆಗಳು 20-25% ತೀರ್ಥಪ್ರಸಾದದ ರೂಪದಲ್ಲಿ ಜನ ಸ್ವೀಕಾರವನ್ನು ಮಾಡಬೇಕು. ಬಹುಶಃ ಬಹುದೀರ್ಘಕಾಲ ಅಂತ ಕಾಣುತ್ತೆ ನೋಡಿದ್ರೆ ಸದ್ಯಕ್ಕೆ. ಇನ್ನು ಇರಾನ್ನ ಸೌತ್ ಪಾಸ್ ಗ್ಯಾಸ್ ಫೀಲ್ಡ್ ಮೇಲೆ ಇಸ್ರೇಲ್ ದಾಳಿಯನ್ನು ಅಮೆರಿಕ ಆಕ್ಷೇಪಿಸಿದೆ. ಮೂಲಸೌಕರ್ಯ ಕೇಂದ್ರಗಳ ಮೇಲೆ ದಾಳಿ ಬೇಡ, ಇದರಿಂದ ಜಗತ್ತಿನಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ ಅಂತ ನೆತನ್ಯಾಹುಗೆ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ನಾನು ಬಯಸಿದ್ರೆ ಕೇವಲ 2 ಸೆಕೆಂಡ್ನಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂದಿದ್ದಾರೆ. ಟ್ರಂಪ್ ಸೂಚನೆ ಬೆನ್ನಲ್ಲೇ ಸೌತ್ ಪಾಸ್ ಅನಿಲ ಸ್ಥಾವರದ ಮೇಲೆ ದಾಳಿ ಮಾಡಿದ್ದು ನನ್ನ ಏಕಾಂಗಿ ನಿರ್ಧಾರ ಅಂತ ನೆತನ್ಯಾಹು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ನೀವೆಲ್ಲರೂ ಸಾಕ್ಷಿಯಾಗಿರುವಂತೆ ನಾನು ಜೀವಂತವಾಗಿದ್ದೀನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇರಾನನ್ನ ಸರ್ವನಾಶ ಮಾಡಿದ್ದೇವೆ, ಆದಾಗ್ಯೂ ಇರಾನ್ ಈಗಲೂ ಕ್ಷಿಪಣಿಗಳ ತಯಾರಿಕೆ ಮಾಡ್ತಾ ಇದೆ ಅಂತ ತಿಳಿಸಿದ್ದು, ಜೊತೆಗೆ ನೆತನ್ಯಾಹು ಒಂದು ಹೊಸ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದು ಜಗತ್ತಿನ ಮುಂದಿಟ್ಟಿದ್ದಾರೆ. ಆ ಪ್ಲಾನ್ ಏನಂದ್ರೆ ಅರೇಬಿಯನ್ ಪೆನ್ಸಿನ್ಯುಲಾ ಪೈಪ್ಲೈನ್. ಇದನ್ನ ಇರಾನ್ನ ಬೆದರಿಕೆ ಇರುವಂತಹ ಹರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬೈಪಾಸ್ ಮಾಡಿ ಅರಬ್ ರಾಷ್ಟ್ರಗಳ ಮೂಲಕ ನೇರವಾಗಿ ಇಸ್ರೇಲ್ನ ಬಂದರುಗಳಿಗೆ ತೈಲ ಮತ್ತು ಗ್ಯಾಸ್ ತರುವ ಬೃಹತ್ ಪೈಪ್ಲೈನ್ ನಿರ್ಮಾಣ ಮಾಡುವಂತಹ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತ ಮಾತನಾಡಿದ್ದಾರೆ. ಇನ್ನು ಇರಾನ್ ಈಗಲೂ ಕ್ಷಿಪಣಿ ತಯಾರಿಕೆ ಮಾಡಲಾಗ್ತಾ ಇದೆ ಅನ್ನೋ ನೆತನ್ಯಾಹು ಆರೋಪವನ್ನು ಇರಾನ್ ತಿರಸ್ಕರಿಸಿದೆ. ಅಲ್ಲದೆ ಹರ್ಮುಜ್ನಲ್ಲಿ ಸಂಚರಿಸುವ ಹಡಗುಗಳಿಗೆ $2 ಮಿಲಿಯನ್ ಸಾರಿಗೆ ಶುಲ್ಕ ವಿಧಿಸುವುದಾಗಿ ಹೇಳಿದೆ. ನೆತನ್ಯಾಹು ಪ್ಲಾನ್ ಈಸ್ ಸಿಮಿಲರ್ ಟು ವಾಟ್ ವಿ ಫೇಸ್ಡ್. ನಾವೇನನ್ನ ದೀರ್ಘಕಾಲದ ಹಿಂದೆ ಶಿಪ್ಪು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಹಿಂಗೆಲ್ಲ ಆಫ್ರಿಕಾ ಕಡೆಗೆ ಹೋಗೋಕೆ ಹಿಂಗೆಲ್ಲ ಹೋಗ್ತಾ ಇತ್ತಲ್ಲ, ಆಗ ನಾವೇನು ಮಾಡಿದ್ರು, ಅಮೆರಿಕ ಕಟ್ಟಿದ್ದಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪನಾಮಾನಲ್ಲಿ ಸುಯೆಸ್ ಕೆನಾಲ್ ಕಟ್ಟಿದಾಗ ಅಮೆರಿಕ ಆ ಕಾಲದಲ್ಲಿ ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಕಟ್ಟಿತು ಆ ಕಾಲದಲ್ಲಿ. ಅದರ ಪರಿಣಾಮ ಎಲ್ಲ ಕಟ್ ಮಾಡಿ ಒಳಗೊರಟೋದ್ರು, ಎಲ್ಲ ಸ್ಮೂತ್ ಆಗೋಯ್ತು. ಸೊ ದಟ್ ಈಸ್ ಮ್ಯಾನ್ ಮೇಡ್, ಅದು ಅಂದರೆ ಮನುಷ್ಯ ನಿರ್ಮಿತ. ಹಾಗಾಗಿ ಅದಕ್ಕೆ ಚಾರ್ಜ್.
ಸ್ಟ್ರೈಟ್ ಆಫ್ ಹಾರ್ಮೋಸು ಮ್ಯಾನ್ ಮೇಡ್ ಅಲ್ಲ, ನೈಸರ್ಗಿಕವಾಗಿ ಇರುವಂಥದ್ದು. ಅದಕ್ಕೆ ಚಾರ್ಜನ್ನು 2 ಮಿಲಿಯನ್ ಹಾಕ್ತೀನಿ ಅಂತ ಇರಾನ್ ಹೇಳಿಬಿಟ್ರೆ ಕೇಳಿಕೊಂಡು ಕೂತ್ಕೊಳ್ಳೋಕ್ಕೆ ಇಲ್ಲಿ ಯಾವನೂ ಕಳ್ಳೆಕಾಯಿ ಬೀಜ ತಿಂತಾ ಇಲ್ಲ. ನಂಬರ್ 1. ನಂಬರ್ 2, $2 million ಪರ್ ಶಿಪ್. ಐ ಆಮ್ ಶೂರ್ ಇಟ್ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟಿ ಆಫ್ ದಿ ಕಂಟೈನರ್ ಮೇಲೆ ಹೋಗುತ್ತೆ ಅಂತ ಕಾಣುತ್ತೆ. ಶಿಪ್ಪಲ್ಲಿ 40,000 ಕ್ಯಾರಿ ಮಾಡ್ತಿದ್ದವನಿಗಿಷ್ಟು, 80,000 ಕ್ಯಾರಿ ಮಾಡ್ತಿದ್ದವನಿಗಿಷ್ಟು ಅಂತ ಏನೋ ಮಾಡೋಕ್ಕೆ ಹೋಗ್ತಾರವರು. ಅದು ವರ್ಕ್ ಆಗಲ್ಲ ಮತ್ತು ಕೊಡಲ್ಲ. ಕೊಟ್ಟರೆ ದ ಕಾಸ್ಟ್ ಆಫ್ ದಿ ಗ್ಯಾಸ್ ಆರ್ ದಿ ಆಯಿಲ್ ವಿಲ್ ಅಗೇನ್ ರೈಸ್. ನಂಬರ್ 1. ನಂಬರ್ 2, ಆಲ್ಟರ್ನೇಟ್ ರೂಟ್ಸಲ್ಲಿ ತರೋದಾದರೆ ಆ ದುಡ್ಡೇ ಸಾಕಾಗಿ ಬರ್ಬೋದು, ಇವ್ರು ಕೊಟ್ಬಿಟ್ಟೇ ಬರಬೇಕಾಗಿಲ್ಲ ಆಗ. 3ನೇದು, ಸ್ಟ್ರೈಟ್ ಆಫ್ ಹಾರ್ಮೋಸು ಇರಾನ್ ಮನೆ, ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಅದು. ದಿಸ್ ಈಸ್ ವೈ ಇರಾನ್ ಶುಡ್ ನಾಟ್ ವಿನ್ ಅನ್ನೋದು ನಾನು ಯಾವಾಗಲೂ. ಅಮೇರಿಕದಂಥ ಕೋತಿ ಕೆಲಸಗಳನ್ನು ಮಾಡ್ತಿರೋ ದೇಶಕ್ಕೆ ಕೊನೆಯೇ ಇಲ್ಲ. ಐ ಅಕ್ಸೆಪ್ಟ್ ಇಟ್. ಬಟ್ ಇರಾನ್ ಅಂತ ಮತಾಂಧ ದೇಶಕ್ಕೆ ಜಾಗ ಕೊಡ್ಕೊಡ್ದು ಅಂತ ನಾನು ಇದಕ್ಕೆ ಹೇಳೋದು ಯಾವಾಗಲೂ. ಇದು ಬಂದಾಗ ಹೇಗೆ ಸಾಧ್ಯ? ಅವ್ರ ತಾತನ ಮನೆ ಆಸ್ತಿನ ಅದು ಅಲ್ಲ. ಲೈಕ್ ಚೈನಾ, ಸೌತ್ ಚೈನಾ ಎಲ್ಲ ನಂದೇ, ಚೈನಾ ಸಿ ಎಲ್ಲ ನಂದೇ ಅಂತ ಅಂದಂಗೆ ಅದು ಹಂಗಾಗಲ್ಲ. ಇಟ್ಸ್ ಇಂಟರ್ನ್ಯಾಷನಲ್ ವಾಟರ್ವೇ. ಅದರ ಮೇಲೆ ಕತಾರ್ಗೂ ಹಕ್ಕಿದೆ, ಈ ಕಡೆಯಿಂದ ಒಮಾನ್ಗೂ ಹಕ್ಕಿದೆ, ಆ ಕಡೆಯಿಂದ ಕುವೈಟ್ಗೂ ಒಂಚೂರಾದರೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಏನು ಇರಾನ್ ಅದವ್ರ ಅಪ್ಪನ ಮನೆ ತಾತನ ಮನೆ ಆಸ್ತಿ ಅಲ್ಲ, ಕಮೇನಿತಿ ಆಸ್ತಿ ಅಲ್ಲ ಅದು. ಹಾಗಾಗಿ ಇಟ್ ವಿಲ್ ನಾಟ್ ಬಿ ಅಷ್ಟು ಸುಲಭ ಅಲ್ಲ ಅದನ್ನು ಜಾರಿಗೆ ತರೋದು. ನಂಬರ್ 1. ನಂಬರ್ 2, ನೆತನ್ಯಾಹು ಪ್ಲ್ಯಾನ್ ಈಸ್ ಟು ಬ್ರಿಂಗ್ ಆಯಿಲನ್ನು ಇಸ್ರೇಲ್ಗೆ ತರೋಕ್ಕೆ ಈ ಪ್ರಪಂಚದಲ್ಲಿ ಯಾವನೂ ತಕಪಕ ಅಂತ ತುದಿಗಾಲಲ್ಲಿ ಕುಣಿತಾ ಇಲ್ಲ ಇಲ್ಲಿ ಯಾವನೂ. ಇಫ್ ದಟ್ ಕ್ಯಾನ್ ಸಾಲ್ವ್ ಅದರ್ ಬೇರೆ ದೇಶಗಳಿಗೂ ಬರುತ್ತೆ ಅನ್ನೋದಾದರೆ ಕತೆ ಬೇರೆ, ಅದು ಬೇರೆ ವಿಚಾರ ಅದು. ಬಟ್ ಅದಷ್ಟು ಈಸಿ ಅಲ್ಲ ಅದು. ನಾಳೆ ಬೆಳಗ್ಗೆ ಪೈಪ್ಲೈನ್ ಹಾಕೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ನೀವು ತೋಡಬಿಟ್ಟು ಹಾಕೋಕ್ಕೆ ಅದೇನದು ಇದು BWSSBನವ್ರು 1 ಕಿಲೋಮೀಟ್ರದ್ದು ವಾಟರ್ ಪೈಪ್ಲೈನ್ ಹಾಕೋಕ್ಕೇ ಕರ್ನಾಟಕದ ಸ್ಟ್ಯಾಂಡರ್ಡ್ ಪ್ರಕಾರದಲ್ಲಿ 2 ವರ್ಷ ತಗೋತಾರೆ. ಆಗದು ಬಿಸಾಕ್ಬಿಟ್ಟು 3 ಜನ ಸಾಯಬೇಕು, 4 ಜನ ರಕ್ತ ಕರ್ಕೋಬೇಕು, 2 ಜನ ಕಾಲು ಮುರ್ಕೋಬೇಕು, 3 ಜನದ್ದು ಬುರುಡ ಹೊಡೆದೋಗ್ಬೇಕು, ಎಲ್ಲ ಆದಮೇಲೆ ಕ್ಲೀನಾಗಿ ಹಾಕಿ ರೋಡ್ ಮಾಡಬೇಕು ಅವರು. ಇದೇನು ಪುಕಟೇನಾ? ಏನಪ್ಪ ಆಯಿಲ್ ತರೋದಕ್ಕೆ? ಇಟ್ ಹ್ಯಾಸ್ ಟು ಗೋ ಇನ್ ಟು ದಿ ಬೆಡ್ ಆಫ್ ದಿ ಸಿ. ಅಷ್ಟು ಈಸಿ ಅಲ್ಲ ಅದು. ಹಾಗಾಗಿ ಅದು ವರ್ಕೌಟ್ ಆಗೋವಂಥ ಕತೆ ಅಲ್ಲ. ಸೊ ಮುಂದಕ್ಕೆ ಹೋಗೋಣ. ಈಗ ಇಸ್ರೇಲ್ ಜೊತೆ ಮಾಡಿ ಇರಾನ್ ವಿರುದ್ಧದ ದಾಳಿಯನ್ನು ಈಗ ಟ್ರಂಪು ತೀವ್ರಗೊಳಿಸ್ಕೋತಾ ಇದ್ದಾರೆ. ಖಮೇನಿಯನ್ನು ಬೇಟೆ ಆಡಿದ್ರೂ ನೋಡಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ನಾಳೆ ಕೆಲವು ಕಡೆ, ಇವತ್ತು ಕೆಲವು ಕಡೆ ನಾಳೆ, ರಂಜಾನ್ನಲ್ಲಿ ಹೊರಗಡೆ ಬಂದು ಬಹಿರಂಗವಾಗಿ ಪ್ರದೇಶಗಳಲ್ಲಿ, ಅಂದರೆ ನಮ್ಮಲ್ಲೆಲ್ಲ ರೋಡಲ್ಲಿ ಕೂತ್ಕೊಳ್ಳೋದು ಅಥವಾ ಎಲ್ಲ ಗ್ರೌಂಡಲ್ಲಿ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಅದನ್ನು ಮಾಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ, ಎಂಥ ಸ್ಥಿತಿ. ಆಲ್ ರೈಟ್, ಇಸ್ರೇಲ್ ಜೊತೆಗೂಡಿ ದಾಳಿ ಈಗ ತೀವ್ರ ಆಗಿದೆ. ಇರಾನ್ ಕೂಡ ಸುಮ್ಮನೆ ಕೂತ್ಕೋತಾ ಇಲ್ಲ, ಹೊಡಿತಾನೆ ಇದ್ದಾರೆ ಅವರು ತಿರುಗಿಸ್ಕೊಂಡು. ಅಮೇರಿಕ ಹೆಚ್ಚು ಕಡಿಮೆ ಇರಾನ್ನ ಲೀಡರ್ಶಿಪ್ ಅಂದರೆ ನಾಯಕತ್ವದ ಮೇಲಿಂದ ಕೆಳಕ್ಕೆ ಏಣಿನ ಬುಡನೇ ಕತ್ತರಿಸ್ಬಿಟ್ಟಿದೆ ಏಣಿನ. ಆದರೂ ಹೊಸಬರು ಹುಟ್ಕೊಂಡಿದ್ದಾರೆ, ಒಂದು 3 ಜನ 4 ಜನ. ಹಂಗಾಗಿ ಅಮೇರಿಕ ಈಗ ಅವರೆಲ್ಲರಿಗೂ ತಲೆಗೆ ಬೆಲೆ ಕಟ್ಟಿದೆ, ಒಂದು 80 ಕೋಟಿ ಚಿಲ್ಲರೆನ. ಯಾರಪ್ಪ ಇದು? ಏನು ಇಸ್ರೇಲಿಗೆ ಗೊತ್ತಾದರೆ ಫ್ರೀ ಹೊಡಿತಾರೆ ಬಿಡಿ, ಅವ್ರಿಗೇನು ಅದೇನು ತೊಂದರೆ ಇಲ್ಲ ಇದ್ದಂಗಿದೆ. ಸರಿ, ಈ ಮಧ್ಯೆ ಕಾರ್ಗ್ ದ್ವೀಪವನ್ನು ಮತ್ತು ಹಾರ್ಮೋಸ್ ಜಲಸಂಧಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅಮೆರಿಕ ಟ್ರೈ ಮಾಡ್ತಾ ಇದ್ದಾರೆ, ತನ್ನ ಸೈನಿಕರನ್ನ ನಿಯೋಜಿಸುವ ಮೂಲಕ ಅಂತ ಒಂದು ವರದಿ ಬರ್ತಾ ಇದೆ. ಈಗೇನು ಅದಷ್ಟು ಈಸಿ ಅಲ್ಲ ಅಂತ ಕೆಲವರ ವಾದ ಇದ್ದಂಗಿದೆ. ನಾನು ಆಗಲ್ಲ ಅಂತ ಹೇಳಲ್ಲ, ಈಸಿ ಅಲ್ಲ ಅಂತ ಹೇಳ್ತೀನಿ. ಬೂಟ್ ಆನ್ ಗ್ರೌಂಡ್ಸ್ ಅಂತ ಕರೀತಾರೆ ಇದನ್ನು, ಅಂದರೆ BOG. ಬೂಟ್ ಆನ್ ಗ್ರೌಂಡ್ಸ್ ಅಂದರೆ ಈಗ ಇರಾನ್ ಒಳಕ್ಕೆ ಅಮೆರಿಕದ ಸೈನಿಕರು ಹೋಗಿ ಇಳಿಯುವುದು, ಅಂದರೆ ಭೂಪದಳದ ಸೈನ್ಯದ ಕಾರ್ಯಾಚರಣೆ, ಆರ್ಮಿ ಕಾರ್ಯಾಚರಣೆ ಪ್ರಾರಂಭ ಅಂತ ಅರ್ಥ. ದ್ಯಾಟ್ ಈಸ್ ನಾಟ್ ಈಸಿ ಬಟ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್. ಅದು ನನ್ನ ಲೆಕ್ಕಾಚಾರದಲ್ಲಿ ಈ ವಾಯು ಮತ್ತು ಜಲಮಾರ್ಗಗಳ ಮೂಲಕ ಏನು ನಡೀತಾ ಇದೆ ದಾಳಿ ಇರಾನ್ ಮೇಲೆ, ಅದು ಸಾಧ್ಯನೇ ಇಲ್ಲ ಎಂಡ್ ಆಗೋಕ್ಕೆ ಅನ್ಲೆಸ್ ಎನ್ ಆರ್ಮಿ ಇಂಟರ್ವೆನ್ಷನ್ ಆಪರೇಷನ್ ಸ್ಟಾರ್ಟ್ಸ್ ಅಂತ. ಲಿಮಿಟೆಡ್ ಇರಬಹುದು, ಭಾಳ ಸೀಮಿತವಾಗಿ ಇರಬಹುದು, ಬಟ್ ಸೀಮಿತವಾಗಿ ಅದಾಗದೇ ಇದ್ದರೆ ನನ್ನ ಪ್ರಕಾರ ಕಂಟ್ರೋಲಿಗೆ ಬರಲಿಕ್ಕಿಲ್ಲ ಅನ್ಸತ್ತಿದು ಈ ಯುದ್ಧ. ಗೊತ್ತಿಲ್ಲ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಏನೋ. ಸೊ ಸೈನಿಕರನ್ನು ನಿಯೋಜಿಸ್ತಾರೆ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಯುದ್ಧ ವಿಮಾನ ವಾಹಕ ನೌಕೆಯನ್ನು ಹಾಕ್ತಾರೆ ಅಂತ ಹೇಳ್ತಿದ್ದಾರೆ.
ಕಾರ್ಗನ್ನು ವಶಪಡಿಸ್ಕೊಂಡ್ರೆ ಇರಾನ್ಗೆ ಪಾಠ ಕಲಿಸ್ಬೋದು ಅನ್ನೋದು ಅಮೇರಿಕದ ಲೆಕ್ಕಾಚಾರ. ಬಿಕಾಸ್ ಕಾರ್ಗ್ ಐಲ್ಯಾಂಡು ಭಾಳ ದೂರ ಇಲ್ಲ, ಒಂದು 45-60 ಕಿಲೋಮೀಟ್ರ್ ದೂರ ಇರಬೇಕು ಮೈನ್ಲ್ಯಾಂಡು, ಅಂದರೆ ಮೂಲ ಭೂಮಿ ಇರಾನ್ನಿಂದ ಆ ದ್ವೀಪ. ಅಲ್ಲಿಗೆ ಅದು ಪೈಪ್ಲೈನ್ಗಳನ್ನು ಹಾಕ್ಕೊಂಡಿದೆ, ಸ್ಟೋರೇಜ್ ಕೆಪಾಸಿಟಿ ಮಾಡ್ಕೊಂಡಿದ್ದಾರೆ, ಲೋಡಿಂಗ್ ಆಪರೇಷನ್ಸನ್ನ ಅಲ್ಲಿಂದನೇ ಮಾಡೋದು ಅವ್ರ ಮೆಜಾರಿಟಿನ. ಅದನ್ನು ವಶಪಡಿಸ್ಕೊಂಡ್ರೆ ಅವ್ರಿಗೆ ಬೀಳ್ತು ಏಟು. ಅದೇ ನೆತನ್ಯಾಹು ಮಾಡ್ದಂಗೆ ಮಂಡಿ ಮುರಿಯೋಣ ಇವ್ರದ್ದು ಅಂತ ಪ್ಲ್ಯಾನ್ ಇದ್ದಂಗೆ ಇದೆ. ಗೊತ್ತಿಲ್ಲ ವರ್ಕ್ ಆಗುತ್ತೋ ಏನೋ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಡೇಂಜರ್ ಝೋನ್ ಎಲ್ಲಿದೆ ಅಂತ ಹೇಳ್ತೀನಿ ಈ ಯುದ್ಧದ್ದು. ಇಲ್ಲಿಯವರೆಗೆ ಈ ಯುದ್ಧ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರೋಂಗಿದೆ. ಈಗ ಹೊಸ ಪ್ಲೇಯರ್ಗಳು ಒಳಕ್ಕೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಈ ಹೊಸ ಪ್ಲೇಯರ್ಗಳದ್ದೇ ಪ್ರಾಬ್ಲಮ್ ಆಗಬಹುದು ಮೋಸ್ಟ್ಲಿ. ಓಕೆ, ಎರಡೂ ಕಡೆ ಎರಡು ಹೊಸ ಪ್ಲೇಯರ್ ಕಾಣಿಸ್ತಾ ಇದ್ದಾರೆ ನಿನ್ನೆಯಿಂದ. ನಂಬರ್ 1, ಈ ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ ಸೌದಿ ಅರೇಬಿಯಾ ಹೇಳ್ತಾ ಇದೆ, ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ ಅಂತ, ನಾನು ಒಳಕ್ಕೆ ಬಂದರೂ ಬರ್ತೀನಿ ಅಂತ. ಒಂದು ವೇಳೆ ಸೌದಿ, ಖತರ್, ಕುವೈಟ್, ಈವನ್ ಪಾರ್ಟ್ಸ್ ಆಫ್ ಒಮಾನ್, ಜೋರ್ಡಾನ್, ಇವರೆಲ್ಲ UAE ಅಷ್ಟಿಲ್ಲ, ಇವರೆಲ್ಲ ಬಂದರೆ ಇವ್ರ ಹತ್ರ ವಿಪರೀತವಾದ ಮಿಲಿಟರಿ ಅಸೆಟ್ಸ್ ಇದೆ. ಇವ್ರ ಹತ್ರ ಎಲ್ಲ ಅಮೆರಿಕ ಸಪ್ಲೈಡೆ. ನಿನ್ನೆ ಅಷ್ಟೇ ಅಮೆರಿಕ ಸುಮಾರು ಒಂದು 17-18 ಬಿಲಿಯನ್ ಡಾಲರ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಸದಾಗಿ ಪೂರೈಸಲು ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ಇವ್ರ ಹತ್ರ ಎಲ್ಲ ದುಡ್ಡೂ ಇದೆ, ಶಸ್ತ್ರಾಸ್ತ್ರಗಳೂ ಇವೆ. ಹಾಗಾಗಿ ಒಂದು ಹೊಸ ರೂಪವನ್ನು ಪಡೆಯಬಹುದು ಯುದ್ಧ, ಇವರೆಲ್ಲರೂ ಇರಾನ್ ಮೇಲೆ ಮುಗಿಬಿದ್ದರೆ. ಆಗ ಇರಾನ್ ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ? ರೌಡಿ ಥರ ಕೊಡುತ್ತೋ ಅಥವಾ ತಲೆಬಗ್ಗಿಸಿ ನಿಲ್ಲತ್ತೋ? ನೋ ಐಡಿಯಾ. ಯಾಕೆ? ಇರಾನ್ ಹೇಳುತ್ತೆ ಹಾಗೇನಾದ್ರು ಆದರೆ ಕಂಡು ಕಡೆಲ್ಲ ಬೆಂಕಿ ಹಾಕ್ಬಿಡ್ತೀವಿ ಬಾವಿಗಳಿಗೆ ಅಂತ. ಸದಾಮ್ ಹುಸೇನ್ ಕುವೈಟ್ ಮೇಲೆ ದಾಳಿ ಮಾಡಿ ಅಮೆರಿಕ ಬಂದು 4 ಬಿಟ್ಟ ಮೇಲೆ ಲಾತಾ ಕೊಟ್ಟ ಮೇಲೆ ಓಡೋಗ್ಬಿಡ್ತು ಸದಾಮ್ ಹುಸೇನ್ ಆರ್ಮಿ ಕುವೈಟಿಂದ ವಾಪಸ್ ಇರಾಕ್ಗೆ. ನಾನು ಹೇಳ್ತಿರೋದು ಫಸ್ಟ್ ಗಲ್ಫ್ ವಾರ್ ಸ್ಟಾರ್ಟ್ ಆಗಿರೋ ಟೈಮಲ್ಲಿ. ಆಗ ಇರಾಕ್ನ ಸೈನ್ಯ ಮಾಡಿದ್ದಂತಹ ಕಚಡ ಕೆಲಸ ಏನಪ್ಪ ಅಂತಂದರೆ, ರಿವರ್ಸ್ ವಾಪಸ್ ಹೋಗೋವಾಗ ಸಿಕ್ಕಿದ್ದ ತೈಲದ ಬಾವಿಗಳಿಗೆಲ್ಲ ಬೆಂಕಿ ಹಾಕೊಂಡು ಹೊಟ್ಟೋಯ್ತು. ಸಿಕ್ಕಿದ್ದಕ್ಕೆಲ್ಲ ಬೆಂಕಿ ಹಾಕೊಂಡು ವಾಪಸ್ ಹೊಟ್ಟೋದ್ರು. ವೈಲ್ ರಿಟ್ರೀಟಿಂಗ್ ದೇ ಸೆಟ್ ಇಟ್ ಆನ್ ಫೈರ್. ಹ್ಯೂಜ್ ಪ್ರಾಬ್ಲಮ್ ಆಗೋಯ್ತದು. ಹಾಗೆ ಇರಾನ್ ಏನು ಮಾಡುತ್ತೋ ನಮ್ಗೆ ಐಡಿಯಾ ಇಲ್ಲ. ವಿ ಹ್ಯಾವ್ ನೋ ಐಡಿಯಾ ಅದು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಯುದ್ಧ ವಿಸ್ತಾರವಾದರೆ ಅಮೆರಿಕ ಸೈನಿಕರನ್ನ ತಂದರೂ ವಿಸ್ತಾರ ಆಗುತ್ತೆ. 2ನೇದು. 3ನೇದು, ಈ ಕಡೆಯಿಂದ ಇರಾನ್ ಕಡೆಯಿಂದ ಇಲ್ಲಿವರೆಗೆ ಹೂತೀಸು ಸುಮ್ಮನೆ ಕೂತಿದ್ರು. ಈಗ ಹೂತೀಸ್ದು ಮುಖ್ಯಸ್ಥ ನಿನ್ನೆ ಮಾತಾಡ್ತಾ ಇದ್ದಾರೆ, ನಾವು ವಿ ವಿಲ್ ಎಂಟರ್ ದಿಸ್, ಇನ್ ಬೇರೆ ದಾರಿ ಇಲ್ಲ, ನಾವು ಬರ್ತೀವಿ ಒಳಕೀಗ ಅಂತ. ಹಾಗಾಗಿ ಎರಡೂ ಕಡೆಯಿಂದ ಇದು ಪ್ರಾರಂಭ ಆದರೆ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿಯವರೆಗೆ ನಾವೆಲ್ಲ ಮಾತಾಡ್ತಾ ಇರೋದು ಇರಾನ್ಗೆ ಏನಾಗುತ್ತೆ, ಎಷ್ಟು ನಾಶ ಆಯಿತು, ಅಮೆರಿಕಕ್ಕೆ ಏನಾಗುತ್ತೆ, ಎಷ್ಟು ನಾಶ ಆಯಿತು, ಇಸ್ರೇಲ್ಗೆ ಏನಾಗುತ್ತೆ, ಎಷ್ಟು ನಾಶ ಆಯಿತು, ಸೌದಿಗೆ ಎಲ್ಲಿ ಹೊಡೆದ್ರು, UAEಗೆ ಎಲ್ಲಿ ಹೊಡೆದ್ರು, ಕುವೈಟಿಗೆ ಎಲ್ಲಿ ಹೊಡೆದ್ರೂ ಮಾತಾಡ್ತಾ ಇದ್ದೀವಿ. ತೈಲದ ಬಾಂಬ್ ಹಾಕಿದ್ರಂತೆ, ಅಲ್ಲಿ ಬಾಂಬ್ ಹಾಕೋದು, ಇಲ್ಲಿ ಹಾಕೋದು, ತಗೋ ಅಂತಿದೆಯಂತೆ ಅಂತಲೇ ಮಾತಾಡ್ತಿದ್ದೀವಿ. ಈಗ ಒಂದು 3-4 ದಿನದಿಂದ ಅಥವಾ 4-5 ದಿನದಿಂದ, ವಾರದಿಂದನೇ ಇಟ್ಕೊಳ್ಳೋಣ, ಪರಿಸರವಾದಿಗಳದ ಚಿಂತೆ ಬೇರೆ ಆಗೋಗ್ತಾ ಇದೆ. ವಾಟ್ ಇಫ್ ಇದು ನಿಲ್ಲದೆ ಈ ರೀತಿ ಒಂದರ ಹಿಂದೆ ಒಂದು ಬೆಂಕಿಗೆ ಬಿದ್ದರೆ ಈ ಭೂಭಾಗ ಏನಿದೆ, ದಕ್ಷಿಣ ಏಷ್ಯಾದ ಭೂಭಾಗದ ಪರಿಸರ ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನೋ ಒಂದು ಐಡಿಯಾಗೆ ಅವ್ರು ಬರ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇಫ್ ದೇರ್ ಇಸ್ ಅ ಬ್ಲ್ಯಾಕ್ ರೈನ್, ಕಪ್ಪು ಮಳೆ. ಬಿಕಾಸ್ ಈ ಪಾರ್ಟಿಕಲ್ಸ್ ಏನಿದೆ, ಕಣಗಳು ಏನಿವೆ, ಧೂಳು ಮತ್ತು ಹೊಗೆಯ ಕಣಗಳೇನಿದೆ, ಅದು 100 ಕಿಲೋಮೀಟರ್ ದೂರ, 1000 ಕಿಲೋಮೀಟರ್ ದೂರ ಟ್ರಾವೆಲ್ ಆಗ್ಬೋದು. ಇರಾನ್ಗೂ ಮುಂಬೈಗೂ ಬಹಳ ದೂರ ಏನಿಲ್ಲ, ಒಂದು 2,000 ಕಿಲೋಮೀಟರ್ ಇದ್ದರೆ ಜಾಸ್ತಿ, ಅಷ್ಟು ಇಲ್ಲ ಅನ್ಸುತ್ತದು. ಹಾಗಾಗಿ ಟ್ರಾವೆಲ್ ಆಗುತ್ತೆ. ಮಳೆ ಬಂದರೆ ಗತಿ ಏನು? ಇಟ್ ವಿಲ್ ಗೆಟ್ ಇನ್ ಟು ಬ್ಲ್ಯಾಕ್ ಇದು. ಆ್ಯಂಡ್ ದೆರ್ ವಿಲ್ ಬಿ ಲಾಟ್ ಆಫ್ ಕೆಮಿಕಲ್ಸ್ ಇರುತ್ತೆ, ಅದರಲ್ಲಿ ರಾಸಾಯನಿಕಗಳಿರ್ತವೆ. ಆಗೋ ಕತೆ ಏನು ಅನ್ನೋ ಚಿಂತೆ ಈಗ ಅಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಯುದ್ಧ ಆರಂಭವಾದಾಗ ಇದ್ದಷ್ಟು ಸರಳತೆಯೂ ಇಲ್ಲ, ಈಗಾಗಿರುವ ಕ್ಲಿಷ್ಟತೆಯೇ ಅಂತಿಮ ಅಂತ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಇದಕ್ಕೆ ಅಂತ್ಯ ಹೀಗೆಯೇ ಇರಬಹುದು ಎಂಬ ನಿರೀಕ್ಷೆಯೂ ಯಾರಲ್ಲೂ ಇಲ್ಲ. ಮುಂದಕ್ಕೆ ನೋಡೋಣ ಏನಾಗುತ್ತೆ. ನಾವು ಮಹಾಭಾರತದಲ್ಲಿ ಸಂಜಯ ಇದ್ದಂಗೆ ಭಾರತದ ಜನ ಇವತ್ತು. ಸಂಜಯ ಯುದ್ಧವನ್ನು ನೋಡುತ್ತಾ ಧೃತರಾಷ್ಟ್ರನಿಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸಂಜಯನನ್ನು ನಾವು ಪತ್ರಿಕೋದ್ಯಮದಲ್ಲಿ ಮೊದಲನೆಯ ವರದಿಗಾರ ಅಂತ ಪರಿಗಣಿಸ್ತೀವಿ. ಹಾಗಾಗಿ ಅವನು ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ.
ಯುದ್ಧ ಹೀಗೆ ನಡೀತಿದೆ, ಹೀಗೆ ನಡೀತಿದೆ, ಹೀಗೆ ನಡೀತಿದೆ, ಹೀಗೆ ನಡೀತಿದೆ ಅಂತ. ಧೃತರಾಷ್ಟ್ರನಿಗೆ ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾವು ಅಷ್ಟೇ ಈಗ ಸಂಜೆಯಿನ ರೂಪದಲ್ಲಿ ಹೀಗೆ ನಡೀತಿದೆ, ಹೀಗೆ ನಡೀತಿದೆ, ಹೀಗೆ ನಡೀತಿದೆ ಅಂತ ಹೇಳೋ ಸ್ಟೇಜಲ್ಲಿ ಇದ್ದೀವಿ ಅಷ್ಟೇ. ನಮ್ಮ ಕೈಲಿ ಏನಿಲ್ಲ, ನಡೆದಿದ್ದು ನಡೀಬೇಕು. ಎಸ್.